ವಿಜುವಲ್ ಅಸೆಸ್ಮೆಂಟ್ ಅಂತ, ಅಂದರೆ ವೀಕ್ಷಣೆಯಿಂದಲೇ ಮಣ್ಣನ್ನು ಪರಿಶೀಲನೆ ಮಾಡೋದು. ಮೊದಲನೇದಾಗಿ ಮಣ್ಣಿನ ಬಣ್ಣ ಪೂರ್ತಿ ಮಾಸಿಲ್ಲ, ಪರವಾಗಿಲ್ಲ, ಡ್ರೈ ಕಾಣಿಸೋದಿಲ್ಲ, ಮಾಸು ಪೂರ್ತಿ ಮಾಸಿಲ್ಲ, ಸ್ವಲ್ಪ ದಟ್ಟವಾಗಿದೆ, ಇದು ಇದಾಗಿರೋದು ತುಂಬಾ ಪೂರ್ತಿ ಒಣಗಿರೋದು. ಇಲ್ಲಿ ಮಧ್ಯದಲ್ಲಿ ರಂಧ್ರಗಳಿರೋದನ್ನ ಪೋರ್ಸ್ ಅಂತೀವಿ. ಅಲ್ಲಿ ರಂಧ್ರಗಳಿರೋ ಸೂಚನೆ ಏನು ಅಂದರೆ ಒಳಗಡೆ ಜೀವಿಗಳು ಓಡಾಡ್ತಾ ಇದ್ದಾವೆ. ಜೀವಿಗಳು ಓಡಾಡ್ತಾ ಇದ್ದಾವೆ ಅಂದರೆ ಅದಕ್ಕೆಲ್ಲ ಊಟ ಸಿಕ್ಕಿದೆ. ಯಾವುದು ಊಟ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಇಲ್ಲಿ ಜೀವಿಗಳು ಓಡಾಡ್ತಾ ಇದ್ದಾರೆ ಅದಂತ. ಸೊ ಇದು ಇತ್ತು ಅಂದರೆ ಗಾಳಿ ಆಡುತ್ತೆ, ಮಳೆ ಬಂದರೆ ನೀರು ಹೋಗುತ್ತೆ. ಸೊ ಇದರ ಗುಣಮಟ್ಟವನ್ನು ವೀಕ್ಷಣೆಯಿಂದ ಗುಣಮಟ್ಟ ಮಾಡೋದು ಹೆಂಗೆ ಅಂತ. ಸೊ ಇದನ್ನು ನಾನು ಮೇಲ್ಗಡೆಯಿಂದ ಕೆಳಗಡೆ ಹಿಂಗೆ ಹಾಕಿದಾಗಲೂ ಅಷ್ಟು ಬೇಗ ಹೊಡೆಯಲ್ಲ, ಬಿಕಾಸ್ ಇದು. ಆದರೆ ಇದು ಏನು ಇಲ್ದಿರೋದನ್ನು ಸುಮ್ಮನೆ ನಾವು ಮೇಲ್ಗಡೆಯಿಂದ ಹಾಕಿದ್ರೆ ಪೀಸ್ ಸುಮ್ಮನೆ ಅಂದರೆ ಜಾಸ್ತಿ ಎತ್ತರದಿಂದಲ್ಲ, ಸ್ವಲ್ಪ ಅರ್ಥ ಆಗ್ತದೆಯಾ? ಈಗ ಇಲ್ಲಿ ಒಳಗಡೆ ನೋಡಿದಾಗ ನಿಮಗೆ ಆ ಮಣ್ಣುಗಳು ಜೀವಿಗಳು ಓಡಾಡಿರೋ ಜಾಗ ಅರ್ಥ ಆಗ್ತಾ ಇದೆಯಾ? ಸರಿ ತೋರಿಸಿ. ಆಮೇಲೆ ಪೋರ್ಸ್ ಇದೆ ನೋಡಿ, ಸಣ್ಣ ಸಣ್ಣ ರಂಧ್ರಗಳು. ಸೊ ಯಾವ ಮಣ್ಣಲ್ಲಿ ನಿನಗಿಂತ ರಂಧ್ರಗಳು ಕಾಣಿಸ್ತವೆ, ಯಾವ ಮಣ್ಣಲ್ಲಿ ಈ ರೀತಿ ಕಸ ಬೇರುಗಳು ಕಾಣಿಸ್ತವೆ, ಯಾವ ಮಣ್ಣು ದಟ್ಟ ಬಣ್ಣದಲ್ಲಿದೆ, ಯಾವ ಮಣ್ಣು ತಂಪಾಗಿದೆ, ಅದು ಫಲವತ್ತು ಮಣ್ಣು ಅಂತ. ಜೀವಂತ ಮಣ್ಣು, ತಂಪಿದೆ ಒಳಗಡೆ. ಇದು ಒಂದು ವಿಧಾನ. ಇಂಥದ್ದು 15-20 ನಾವು ತೋರಿಸ್ಬೇಕು. ಇದನ್ನೇ ನಾವು ಇಲ್ಲಿ ನೋಡಿ ಕಸ ಇರೋದು ಅಂದರೆ ಮಣ್ಣು ಒಳಗಡೆ ಇದು ಹೋಗಿರೋದು, ಅಲ್ಲಿ ನಿಧಾನಕ್ಕೆ ಕೊಳಿತಾ ಇರೋದನ್ನ ತೋರಿಸುತ್ತಿದೆ. ವೆರಿ ನೈಸ್.